ಮದುವೆ ಆದಮೇಲೆ ಕೆಲವರಿಗೆ ಅವಕಾಶಗಳು ಸಿಗಲ್ಲ ಆ ಥರದ್ದು ಅಂತ ಹಿಂದೆ ಇತ್ತದು. ನನಗೆ ಈಗ ಅನಿಸ್ತಾ ಇಲ್ಲ, ಮದುವೆ ಆದಮೇಲೆ ಹೀರೋಯಿನ್ಸ್ಗೆ ಅಪರ್ಚುನಿಟಿ ಸಿಗಲ್ಲ, ಅದರಲ್ಲಿ ಮಗು ಆದಮೇಲೆ ಅಂತೂ ಸಿಗಲ್ಲ, ಆ ಥರದ್ದೆಲ್ಲ ಇಲ್ಲ ಅನ್ಸುತ್ತೆ. ಯಾಕಂದರೆ ಇನ್ನೂ ಮುದ್ದಾಗಿ ಕಾಣಿಸ್ತಿದ್ದೀರಾ ಅರವಿಂದ್ ಸ್ವಾಮಿನಲ್ಲಿ. ಸೊ ಮದುವೆ ಆದಮೇಲೆ ಎಷ್ಟು ಆಫರ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಹೋಯ್ತು ಮ್ಯಾಮ್ ನಿಮ್ಗೆ? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾನೆ ಇದ್ದೀರಾ, 5 ಸಿನಿಮಾ ಆಯಿತು ಆಫ್ಟರ್ ಮ್ಯಾರೇಜ್. ಬಹುಶಃ ನನ್ನ ಕರಿಯರಲ್ಲಿ 3 ಸಿನಿಮಾ ಒಂದೇ ವರ್ಷ ರಿಲೀಸ್ ಆಗಿರೋದು ಇದೇ ವರ್ಷ, ಅಂದರೆ ಈ ವರ್ಷ. ಸೊ ಜಾಸ್ತಿನೇ ಆಗಿದೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೇನು ಎಫೆಕ್ಟ್ ಆಗಿಲ್ಲ ಅದು. ಈಗ ಪರಿ ಬಗ್ಗೆ ಮಾತನಾಡಲೇಬೇಕು ನಾನು. ಅವಳನ್ನ ಫಸ್ಟು ಮನೆಗೆ ಬರಮಾಡ್ಕೊಂಡ ರೀತಿ, ಆ ಪರಿನೇ ನಂಗೆ ತುಂಬ ಇಷ್ಟ ಆಯಿತು. ಪರ್ಟಿಕ್ಯುಲರಾಗಿ ಪರಿ ಅಂತ ಹೆಸರಿಟ್ಟಿದ್ದಕ್ಕೆ ರೀಸನ್ ಮ್ಯಾಮ್, ಆ ಕ್ಯೂಟ್ ನೇಮ್ ಬಗ್ಗೆ ಮೊದಲು ಮಾತಾಡಬೇಕು. ಪಾ ಅಂತ ಲೆಟರ್ ಬಂತು. ತುಂಬ ನಾನಿನ್ನೂ ಹಾಸ್ಪಿಟಲಲ್ಲಿದ್ದೆ, ತುಂಬ ಯೋಚನೆ ಮಾಡಿಲ್ಲ, ಕೃಷ್ಣ ಪರಿ ಅಂತ ಇಡೋಣ ಅಂದರು. ಆ್ಯಂಡ್ ಆಲ್ಸೋ ಪರಿ ಮೀನಿಂಗ್ ತುಂಬ ಚೆನ್ನಾಗಿತ್ತು, ಏಂಜಲ್ ಅಂತ ಅರ್ಥ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಅವಳೊಂದು ಏಂಜಲ್ ರೀತಿನೇ ನಮಗೆ, ತಂದೆ ತಾಯಂದಿರಿಗೆ ಮಕ್ಕಳು ಹಾಗೆ ಅನಿಸ್ತಾರಲ್ಲ. ಸೊ ಹಾಗಾಗಿ ಮೀನಿಂಗು ಚೆನ್ನಾಗಿದ್ದರಿಂದ. ಆ್ಯಂಡ್ ಆಲ್ಸೋ ನನಗೆ ತುಂಬ ಉದ್ದ ಹೆಸರುಗಳು ಅಷ್ಟು ಕನ್ವಿನ್ಸ್ ಆಗಲ್ಲ. ಎಷ್ಟೇ ಉದ್ದ ಇದ್ರೂ ನಾವು ಅದನ್ನ ಶಾರ್ಟ್ ಮಾಡ್ತೀವಿ ಕರಿಬೇಕಾರೆ. ಸೊ ಪರಿನೇ ತುಂಬ ಕ್ಯೂಟ್ ಆಗಿದೆಯಲ್ಲ ಅಂತ ಪರಿ ಅಂತ ಹೆಸರಿಟ್ಟಿದ್ದು. ಓಕೆ, ನೀವಿಬ್ಬರು ಎಷ್ಟು ಎಕ್ಸೈಟ್ಮೆಂಟಾಗಿ ಆಕೆನ ಎತ್ಕೊಳ್ಳೋಕ್ಕೆ ತಪ್ಕೊಳ್ಳೋಕ್ಕೆ ಎಷ್ಟು ಇದು ಮಾಡಿದ್ರು, ನಿಮ್ಮ ಮನೆಯ ರೋಮಿಯೋ ಕೂಡ ಅಷ್ಟೇ ಎಕ್ಸೈಟೆಡಾಗಿ ಬರ್ಮಾಡ್ಕೊಳ್ತು. ಅವಳನ್ನ ನೋಡೋದೇ ಒಂದು ಖುಷಿ, ಹತ್ರಕ್ಕೆ ಹೋಗೋದು, ಹಗ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದೆಲ್ಲ ಮಾಡ್ತು. ನಿಮ್ಗೆ ಎಷ್ಟು ಅದನ್ನು ನೋಡಿದಾಗ ಪ್ರಾಣಿಗಳ ಬಗ್ಗೆ ಇನ್ನೂ ಎಷ್ಟು ಪ್ರೀತಿ ಅನಿಸುತ್ತೆ ಮ್ಯಾಮ್? ನಾನು ಪ್ರಾಣಿಗಳು, ನನ್ನ ಸಾಕಿರೋ ಮೊದಲನೇ ಪೆಟ್ ರೋಮಿಯೋ. ಅವು ಎಷ್ಟು ರೆಸ್ಪಾಂಡ್ ಮಾಡ್ತವೆ ಅನ್ನೋ ಇಮ್ಯಾಜಿನೇಷನ್ ಕೂಡ, ನನಗೆ ಐಡಿಯಾ ಕೂಡ ಇರಲ್ಲ. ಬಟ್ ಪ್ರಾಣಿಗಳು ಮಾತಿಲ್ಲದೇ ಮಾಡೋವಂಥ ಕಮ್ಯುನಿಕೇಷನ್ ಬಹುಶಃ ಮನುಷ್ಯರು ಕೂಡ ಮಾಡಲ್ಲ. ಒಂದು ಅದ್ಭುತವಾದ ಅನುಭವ ಅದು. ಅಂದರೆ ತುಂಬ ಕಮಿಟ್ಮೆಂಟ್ ಕೂಡ. ಅಂದರೆ ಪ್ರಾಣಿಗಳನ್ನ ನಮ್ಮ ಕೈಲಿ ಸಾಕೋಕ್ಕಾಗದಿದ್ದ ಅಂದರೆ ನಾವು ತೊಗೊಂಬರ್ಬಾರ್ದು. ತಂದ ಮೇಲೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ಅವು ತುಂಬ ಎಮೋಷ್ನಲ್ ಬೀಯಿಂಗ್ಸ್ ಅವು. ಸೊ ಹಾಗಾಗಿ ಅದೊಂದು ಬೇರೆಯೇ ಅನುಭವ ಅದು. ಯಾರಿಗಾರು ಬಹುಶಃ ಪ್ರಾಣಿ ಅಂದರೆ ಸಾಕಿಲ್ದೇ ಇರೋರಿಗೆ ಅದ್ರ ಬಗ್ಗೆ ಹೇಳಿದ್ರೆ ಏನೋ ಓವರಾಗಿ ಹೇಳ್ತಾರಲ್ಲ ಅಂತ ಅನ್ನಿಸ್ಬೋದು. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನನಗೆ ರೋಮಿಯೋ ಆಗಲಿ ಪರಿ ಆಗಲಿ ನಾನು ಯಾವತ್ತೂ ಭೇದ ಭಾವ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಅವಳು ಬರೋಕ್ಕೆ ಮುಂಚೆ, ಅಂದರೆ ನಿಮ್ಮ ಪರಿ ಬರೋಕ್ಕೆ ಮುಂಚೆ ರೋಮಿಯೋಗೆ ಜಾಸ್ತಿ ಟೈಮ್ ಕೊಡ್ತಿದ್ರಿ, ಆಕೆ ಜೊತೆ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ರಿ. ಬಹುಶಃ ಪರಿ ಬಂದಮೇಲೆ ಅದು ಡಿಫ್ರೆನ್ಸ್ ಆಗ್ತಾ ಇದೆಯಾ ಅಥವಾ ಹೇಗೆ? ಸ್ವಲ್ಪ ಪರಿಗೆ ಇವತ್ತು ತುಂಬ ಚಿಕ್ಕದಿರೋದ್ರಿಂದ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ, ತುಂಬ ಚಿಕ್ಕ ಮಗು ಆಗಿರೋದು. ಬಟ್ ಯಾವ ರೀತಿ ಅದಂತೂ ಕಮ್ಮಿ ಮಾಡಿಲ್ಲ. ರೋಮಿಯೋಗೆ ಅವನ ಊಟ, ಅವನ್ನ ವಾಕ್ ಕರ್ಕೊಂಡು ಹೋಗೋದಿರ್ಬೋದು, ಮತ್ತೊಂದಿರ್ಬೋದು, ಯಾವುದ್ರಲ್ಲೂ ಇಲ್ಲ. ಆ್ಯಂಡ್ ಯಾವುದೇ ರೀತಿಯಾದಂಥ ಭೇದ ಭಾವ ಅಂತೂ ಖಂಡಿತ ನಮ್ಮ ಮನೇಲಿ ಆಗ್ತಾ ಇಲ್ಲ. ನಾನು ಇನ್ಫ್ಯಾಕ್ಟ್ ತುಂಬ ಜನ ನೋಡಿದ್ದೀನಿ, ಮಕ್ಕಳಾದ ತಕ್ಷಣ ಪೆಟ್ನ ಬೇರೆ ಮನೆಗೆ ಕಳಿಸೋದಿರ್ಬೋದು ಅಥವಾ ಅವ್ರನ್ನ ಇಗ್ನೋರ್ ಮಾಡೋದಿರ್ಬೋದು. ಅವು ಎಮೋಷ್ನಲಿ ತುಂಬ ಅವಕ್ಕೆ ಬೇಜಾರಾಗುತ್ತೆ. ದೆಲ್ ಫೀಲ್ ಲೋ. ಪ್ರಾಣಿಗಳು ತುಂಬ ಮನ್ಸಿಗೆ ತೊಗೊತವೆ. ಆ ರೀತಿ ಮಾಡೋ ಅಂಥದ್ದು ಆ ರೀತಿ ನಾನು ಮಾಡ್ತಾ ಇಲ್ಲ. ಖುಷಿಯಾಗಿದ್ದಾರೆ ಡೆಫಿನೆಟ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.